ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಎರಡು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಆದ್ರೆ ತನಿಖೆ ಈಗಷ್ಟೇ ಆಗ್ತಿರುವಂತಹ ಈ ಹೊತ್ತಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಸಮೀರ್ ಬೂದಿಹಾಳ್ ಎಂಬಾತನ ಮೇಲೆ ಆರೋಪ ಇದು. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಎದುರು ಪ್ರತಿಭಟನೆ ಮಾಡಲಾಗಿದೆ. ನೂರಾರು ಹಿಂದೂ ಪರ ಕಾರ್ಯಕರ್ತರಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಗಾಂಜಾ ವ್ಯಸನಿಯಂತೆ ಈ ಸಮೀರ್, ಗಾಂಜಾ ವ್ಯಸನಿಯಾಗಿರೋ ಸಮೀರನ್ನ ಬಂಧನ ಮಾಡಬೇಕು ಅಂತ ಹೇಳಿಕೊಂಡು ಆಗ್ರಹ ಮಾಡಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಬಳಿಕ ಸಮೀರ್ ಬೂದಿಹಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಮೀರ್ನನ್ನ ವಶಕ್ಕೆ ಪಡ್ಕೊಂಡು ಸಮೀರ್ ಕೈಯಲ್ಲಿದ್ದ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಯಾವಾಗ ವಶಕ್ಕೆ ಪಡ್ಕೊಳ್ತಾರೆ ನೋಡಿ, ವಶಕ್ಕೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಗಾಂಜಾ ಮಾದಕ ವಸ್ತುಗಳ ಸೇವನೆಯ ಫೋಟೋಗಳು, ವಿಡಿಯೋಗಳು ಅಷ್ಟೇ ಅಲ್ಲದೆ ಹಿಂದೂ ಹುಡುಗಿಯರಿಗೆ ಅಸಭ್ಯವಾಗಿ ಗಾಂಜಾ ಸೇವನೆ ಮಾಡಿಸ್ತಿರುವಂತಹ ವಿಡಿಯೋ ಕೂಡ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗಾಂಜಾ ವ್ಯಸನ ಮಾಡಿಸಿ ಅವರೊಂದಿಗೆ ಅಸಭ್ಯ ರೀತಿ ವರ್ತನೆ ತೋರಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದರಿಂದಾಗಿ ಆತನನ್ನ ಬಂಧಿಸುವಂತೆ ಠಾಣೆ ಎದುರು ಪ್ರತಿಭಟನೆ ಮಾಡಲಾಗಿದೆ. ಇದೇ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ಇದು ಮೂರನೇ ಪ್ರಕರಣ. ಈ ಮೊದಲು ಸಮೀರ್ ಹೆಸರಿನ ಮತ್ತೊಬ್ಬನ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿ ಬಂದಿತ್ತು. ಈಗ ಮತ್ತದೇ ಹೆಸರಿನ ಮತ್ತೊಬ್ಬ ಮುಸ್ಲಿಂ ಯುವಕ ಸಮೀರ್ ಅನ್ನುವಂಥ ಯುವಕ ಏರಿದ್ದಾನೆ, ಲವ್ ಜಿಹಾದ್ ಮಾಡಿದ್ದಾನೆ ಅನ್ನುವಂಥ ಆರೋಪ. ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಬಗೆ ಬಗೆಯ ಹುಡುಗಿಯರ ಜೊತೆ ಆತ ಮಿರರ್ ಸೆಲ್ಫಿಯನ್ನ ತಗೊಂಡಿದ್ದ ಅಂತ. ಹಿಂದೂ ಕಾರ್ಯಕರ್ತರು ಆತನ ಕೈಯಲ್ಲಿದ್ದಂತಹ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ತಾರೆ. ಮೊಬೈಲ್ ಅನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಕರ್ಮಕಾಂಡ ಪುರಾಣಗಳು ಬಟಾಬಯಲಾಗಿದೆ. ಆದ್ರೂ ಜೊತೆಗೆ ಆತ ಗಾಂಜಾವನ್ನ ಸೇವನೆ ಮಾಡ್ತಿದ್ದಂತೆ, ಡ್ರಗ್ಸ್ ವ್ಯಸನಿಯಾಗಿದ್ದಂತೆ. ಅದಕ್ಕೆ ಪೂರಕ ಎಂಬಂತೆ ಗಾಂಜಾ ಸೇವನೆ ಮಾಡುವಂತಹ ವಿಡಿಯೋಗಳು ಕೂಡ ಆತನ ಮೊಬೈಲ್ ಅಲ್ಲೇ ಕ್ಯಾಪ್ಚರ್ ಆಗಿತ್ತು. ಆತನನ್ನ ಹಿಡಿದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಥಳಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಆತನನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಶಿವರಾಮ ಸುಂಡಿ, ಹುಬ್ಬಳ್ಳಿಯಲ್ಲಿ ಆಗ್ತಿರುವಂತಹ ಮೂರನೇ ಲವ್ ಜಿಹಾದ್ ಪ್ರಕರಣ ಇದು. ಸದ್ಯಕ್ಕೆ ಹಿಂದೂ ಪರ ಕಾರ್ಯಕರ್ತರು ಯಾವ ರೀತಿ ಆರೋಪವನ್ನ ಮಾಡ್ತಿದ್ದಾರೆ, ಆತನ ಫೋನ್ನಲ್ಲಿ ಏನೆಲ್ಲ ಪ್ರೂಫ್ಗಳು ಸಿಕ್ಕಿದೆ? ಧನುಶ್ರೀ, ಏನಂದರೆ ಇದು ಮೂರನೇ ಪ್ರಕರಣ. ಒಂದು ರೀತಿಯಲ್ಲಿ ಒಂದು ಬೇರೆ ಬೇರೆ ರೀತಿಯ ಬೆಳವಣಿಗೆಗೆ ಒಂದು ಹುಬ್ಬಳ್ಳಿ ಸಾಕ್ಷಿ ಆಗ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಏನಂದರೆ ಏನು ಲವ್ ಜಿಹಾದ್ ಆರೋಪ ಮಾಡ್ತಾ ಇದ್ರು ಹಿಂದೂ ಪರ ಸಂಘಟನೆ ಮುಖಂಡರು, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇದೀಗ ಏನಂದರೆ ಮತ್ತೊಬ್ಬ ಸಮೀರ್, ಅಂದರೆ ಈ ಹಿಂದೆ ಏನು ಮೊದಲನೇ ಪ್ರಕರಣದಲ್ಲಿ ಸಮೀರ್ ಅನ್ನೋನು ಸಮೀರ್ ಮುಲ್ಲಾ ಅಂತ ಹೆಸರು ಬಂದಿತ್ತು. ಈಗ ಏನಂದರೆ ಸಮೀರ್ ಬೂದಿಹಾಳ್ ಅನ್ನೋ ವ್ಯಕ್ತಿಯ ಒಂದು ಹೆಸರು, ಯುವಕನ ಹೆಸರು ಕೇಳಿ ಬಂದಿದೆ. ಇವನು ಏನಂದರೆ ಗಾಂಜಾ ಡ್ರಗ್ ಅಡಿಕ್ಟ್ ಆಗಿದ್ದ, ಜೊತೆಗೆ ಏನಂದರೆ ಗಾಂಜಾ ಪೆಡ್ಲರ್ನು ಸಹ ಇದ್ದ ಅನ್ನೋ ಒಂದು ಆರೋಪ ಇದೆ. ಈತ ಏನಂದರೆ ನೃಪ್ತುಂಗ್ ಬೆಟ್ಟದಲ್ಲಿ ಅನ್ಯ ಕೋಮಿನ ಯುವತಿಯ ಜೊತೆ ಏನು ಒಂದು ಇದ್ದಂಥ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅವನನ್ನು ಹಿಡಿದಿದ್ದಾರೆ. ಅವನ ಮೊಬೈಲ್ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಹುಡುಗಿಯರ ಜೊತೆ ಆತ ಏನು ಅಶ್ಲೀಲವಾಗಿ ನಡ್ಕೊಂಡಿರೋದಿರ್ಬೋದು ಮತ್ತು ಅವ್ರಿಗೆ ಗಾಂಜಾ ವ್ಯಸನ ಕಲಿಸೋದು ಇತ್ಯಾದಿಗಳ ಒಂದು ಅಂಶ ಬೆಳಕಿಗೆ ಬಂದಿದೆ. ಹೀಗಾಗಿ ಅವನನ್ನು ಹಿಡ್ಕೊಡುವಂಥ ಪ್ರಯತ್ನವನ್ನು ಹಿಂದೂ ಪರ ಸಂಘಟನೆ ಮಾಡಿದ್ದಾರೆ. ಆದರೆ ಅವನು ತಪ್ಪಿಸ್ಕೊಂಡೋಗಿದ್ದಾನೆ. ಹಾಗಾಗಿ ಅವನು ಮೊಬೈಲ್ನ ಪೊಲೀಸರು ವಶಕ್ಕೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಆತನನ್ನು ಕೂಡಲೇ ಬಂಧಿಸಬೇಕಂತ ಆಗ್ರಹಿಸಿ ಹಿಂದೂ ಪರ ಸಂಘಟನೆ ಮುಖಂಡರು ಏನಂದರೆ ಒಂದು ಏನು ಅಶೋಕನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ರು. ಸ್ಥಳಕ್ಕೆ ಶಿವಾನಂದ ಚಲುವಾದೇವರು ಸಹ ಬಂದು ಮನವೊಲಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಒಂದು ಎಫ್ಐಆರ್ ದಾಖಲಿಗೆ ಪಟ್ಟು ಹಿಡಿದಂಥ ಸಂದರ್ಭದಲ್ಲಿ ಎಫ್ಐಆರ್ ದಾಖಲು ಮಾಡಿದ ನಂತರ ಈಗ ಏನಂದರೆ ಹಿಂದೂ ಪರ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಆದರೆ ಅವನನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಒಂದು ವೇಳೆ ಏನಾದರೂ ಅರೆಸ್ಟ್ ಮಾಡಿಲ್ಲ ಮತ್ತು ಅವನ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದರೆ ಹೋರಾಟ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಧನುಶ್ರೀ, ಶಿವರಾಮ ಸುಂಡಿಲಿ ಈತ ವ್ಯಕ್ತಿ ಸಮೀರ್ ಏನಿದ್ದಾನೆ, ಈತ ಸ್ಟೂಡೆಂಟ್ ಅಥವಾ ಈತ ಕೂಡ ಜಿಮ್ ಟ್ರೈನರ್ ಆಗಿದ್ನ? ಈ ಹಿಂದೆ ಈ ಲವ್ ಜಿಹಾದ್ ಅಲ್ಲಿ ಹೆಸರುಗಳು ಬಂದಿತ್ತಲ್ಲ ಮುಸ್ಲಿಂ ಯುವಕರದು, ಅವರಿಗೆ ಇವರಿಗೆ ಏನಾದರೂ ಲಿಂಕ್ ಇದೆಯಾ ಹೇಗೆ? ಧನುಶ್ರೀ, ಇಲ್ಲಿವರೆಗೂ ಸಹ ಇನ್ನೂ ಸಹ ಸ್ಪಷ್ಟವಾಗಿಲ್ಲ. ಯಾಕಂದರೆ ಈಗ ಜಸ್ಟ್ ಇನ್ನು ಪ್ರಾಥಮಿಕ ಹಂತದಲ್ಲಿದ್ದೇನೆ. ಯಾಕಂದರೆ ಪೊಲೀಸರು ಈಗ ತನಿಖೆ ಆರಂಭಿಸಿದ್ದಾರೆ. ಯಾಕಂದರೆ ಎಫ್ಐಆರ್ ಈಗ ದಾಖಲಾಗಿರೋದ್ರಿಂದಾಗಿ ಇನ್ನು ಮೇಲೆ ತನಿಖೆ ಆರಂಭಿಸ್ತಾರೆ ಪೊಲೀಸರು. ಆದರೆ ಏನಂದರೆ ಅವನು ಗಾಂಜಾ ವ್ಯಸನಿಯಾಗಿದ್ದ, ಜೊತೆಗೆ ಏನಂದರೆ ಗಾಂಜಾ ಮಾರಾಟಗಾರ, ಡ್ರಗ್ ಪೆಡ್ಲರ್, ಏನು ಗಾಂಜಾ ಪೆಡ್ಲರ್ ಸಹ ಇದ್ದ ಅನ್ನೋ ಒಂದು
ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯವಾಗಿದೆ. ಅಂದರೆ ಆ ಒಂದು ಗಾಂಜಾ ವ್ಯಸನದಲ್ಲಿ ಬೇರೆ ಬೇರೆ ರೀತಿಯ ಒಂದು ಅಪರಾಧ ಕೃತ್ಯಗಳು ಮಾಡ್ತಾ ಇದೆ. ಈ ಹಿಂದೆನೂ ಸಹ ಗಾಂಜಾ ವಿಚಾರದಲ್ಲಿ ಅವನ ಮೇಲೆ ಕೇಸ್ ಇತ್ತು ಅನ್ನೋದು ಮಾತ್ರ ಸದ್ಯಕ್ಕೆ ಒಂದಷ್ಟು ಮಾಹಿತಿ. ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಬಜರಂಗ ದಳದ ಮುಖಂಡರಾಗಿರುವಂತಹ ಶಿವಾನಂದ ಸತ್ತಿಗೇರಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಹುಬ್ಬಳ್ಳಿಯಲ್ಲಿ ಇದು 3ನೇ ಲವ್ ಜಿಹಾದ್ ಪ್ರಕರಣ ಇನ್ ಕೇಸ್ ಪ್ರೂವ್ ಆದ್ರೆ ಅಂತ ಹೇಳಬಹುದು. ಈಗ ಹುಡುಗನನ್ನ ನೀವು ಮೊದಲಿಗೆ ಲಾಕ್ ಮಾಡ್ತೀರಾ, ಸೊ ಆತ ಎಲ್ಲಿ, ಅವನು ಆತನ ಫೋನ್ ಅಲ್ಲಿ ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ ಅಂತ? ನೋಡಿ ಮೇಡಮ್, ನಮ್ಮ ಬಜರಂಗ ದಳದ ಕಾರ್ಯಕರ್ತರ ಸ್ನೇಹಿತರ ಜೊತೆ ಒಂದು ಸಂಪರ್ಕ ಇರುತ್ತೆ. ಆ ಸಂಪರ್ಕದಲ್ಲಿ ಹಿಂದೂ ಹುಡುಗಿಯರ ಜೊತೆ ಅವನು ಅಶ್ಲೀಲವಾಗಿ ನಡ್ಕೊಂಡಂತ ಫೋಟೋಸ್ಗಳು ಇರ್ಬೋದು, ಮತ್ತು ಅವನು ಡ್ರಗ್ಸ್ ಮಾರಾಟ ಮಾಡುವಂತದ್ದು ಡ್ರಗ್ಸ್ ಫೋಟೋಸ್ಗಳು ಇರ್ಬೋದು, ಆಮೇಲೆ ಗಾಂಜಾದ ಗಿಡಗಳು ಇರ್ಬೋದು, ಗಾಂಜಾದ ಪಾಕೆಟ್ಗಳು ಅವನ ಮೊಬೈಲ್ ನಲ್ಲಿ ಸಿಕ್ಕಿದಾವೆ. ಆಲ್ರೆಡಿ ಅವನು ಡ್ರಗ್ಸ್ ಕೇಸ್ ನಲ್ಲಿ ಇದ್ದಾನೆ. ಡ್ರಗ್ಸ್ ಕೇಸ್ ನಲ್ಲಿ ಇದ್ದಂತ ವ್ಯಕ್ತಿ ಇಡೀ ರಾಜಾರೋಷವಾಗಿ ಅವನು ಹಿಂದೂ ಹುಡುಗಿಯರನ್ನ ಅಶ್ಲೀಲವಾಗಿ ಬಳಸ್ಕೊಳ್ಳುವಂತದ್ದು ಮತ್ತು ಅವರನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾನೆ. ನಾವು ಇವತ್ತು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಒಂದು ಉಗ್ರವಾದಂತ ಹೋರಾಟ ಮಾಡಿದ್ವಿ. ಅಲ್ಲಿ ಬಂದಂತ ACP ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಕೂಡಲೇ ಅವನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವನು ಆಲ್ರೆಡಿ ಅವ್ರ ಮೇಲೆ FIR ಆಗಿದೆ. ಈಗ ಆಲ್ರೆಡಿ FIR ಆಗಿದೆ. ಅರೆಸ್ಟ್ ಮಾಡದೇ ಇದ್ರೆ ನಾವು ಮುಂದೆ ಬರುವಂತ ಈ ನಾಳೆ 24 ತಾಸು ಒಳಗೆ ಅವ್ನು ಅರೆಸ್ಟ್ ಆಗಿಲ್ಲ ಅಂತಂದ್ರೆ ಹುಬ್ಳಿ ಧಾರವಾಡ ನಾವು ಉಗ್ರವಾದಂತ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ. ಮತ್ತು ಯಾರು ಈ ರೀತಿ ಹಿಂದೂ ಹೆಣ್ಣು ಮಕ್ಕಳು, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಶ್ರೇಷ್ಠರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಮುಗ್ಧ ಮನಸ್ಸನ್ನ ಕೆಡಿಸಿ ಅವರನ್ನ ಹಾಳು ಮಾಡುವಂತ ಕೆಲಸವನ್ನ ಇವತ್ತು ಜಿಹಾದಿಗಳು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಷಡ್ಯಂತ್ರ ಇದೆ. ತಾವು ಕೂಡ ಈ ಮಾಧ್ಯಮದ ಮುಖಾಂತರ ಕೇರಳ 1, ಕೇರಳ 2 ನೀವು ಹೇಳಿದ್ರಿ 3 ಕೇಸ್ ಅಂತೇಳಿ. 3 ಅಲ್ಲ, ಇದು ಒಂದು ದೊಡ್ಡ ಜಾಲನೇ ಇದೆ. ಇದಕ್ಕೆ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಫಂಡಿಂಗ್ ಮಾಡ್ತಾ ಇದ್ದಾರೆ ಲವ್ ಜಿಹಾದ್ ಮಾಡ್ಲಿಕ್ಕೆ. ಒಂದು ಜಾತಿಗಿಷ್ಟು ಅಂತೇಳಿ ಫಂಡಿಂಗ್ ಮಾಡ್ತಾ ಇದ್ದಾರೆ. ಯಾರು ಈ ತೀರ ಜಿಹಾದಿ ಮಾಡ್ತಾ ಇದಾರೆ ಹಿಂದೂ ಹೆಣ್ಣು ಮಕ್ಕಳಿಗೆ ನೀವೇನಾದ್ರೂ ಕಣ್ಣು ಹಾಕಿದ್ದು ನಿಜವಾದ್ರೆ ಅವ್ರ ಮನೆಗಳಿಗೆ ಬಜರಂಗ ದಳ ಹೋಗಿ ಬೆಂಕಿ ಹಚ್ಚಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಾನು. ಸರ್, ಈಗ ಈ ಹುಡುಗ ಏನಿದಾನೆ ಈತನ ಮೇಲೆ ಆಲ್ರೆಡಿ ಹಾಗಾದ್ರೆ ಒಂದು ಡ್ರಗ್ಸ್ ಸಪ್ಲೈ, ಗಾಂಜಾ ಸಪ್ಲೈ ಇದು ಕೇಸ್ ಆಗಿತ್ತು ಅಂತ ಹೇಳ್ತಿದ್ದೀರಾ? ಹೌದು ಹೌದು. ಓಕೆ, ಈಗ FIR ಆಗಿದೆಯಲ್ಲ, ಏನೆಲ್ಲ ವಿಚಾರಗಳು ಅಲ್ಲಿ ಉಲ್ಲೇಖ ಆಗಿದೆ? ಪೊಲೀಸರು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ? ಈಗ FIR ಆಲ್ರೆಡಿ ಆಗಿದೆ ರೀ. ಮತ್ತು ನನ್ನ ಜೊತೆ DCP ಲಾ ಅವರು ರವೀಶ್ ಅವರು ಮಾತಾಡಿದ್ದಾರೆ, ACP ಶಿವಾನಂದ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಕೂಡಲೇ ಅವನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಒಂದು ಒಳಗಡೆ ನಮಗೆ ಇರುವಂತದ್ದು ಏನಂದ್ರೆ, ನೀವೆಲ್ಲರೂ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಸ್ಟೇಷನ್ ಮುಂದೆ ಸೇರ್ಕೊಂಡಿದ್ದೀರಿ, ನಾವು ಇಲ್ಲಿ ಕರ್ಕೊಂಡ್ ಬರ್ಲಿಕ್ಕೆ ಆಗಲ್ಲ, ಅದಕ್ಕೆ ನೀವು ದಯಮಾಡಿ ಇಲ್ಲಿಂದ ತೆರಳಬೇಕು, ನಾವು FIR ಮಾಡಿದೀವಿ, ನಮಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಮತ್ತು ಅಕಸ್ಮಾತ್ ಅವ್ರು ಏನಾದ್ರು ಅರೆಸ್ಟ್ ಮಾಡದೇ ಇದ್ರೆ ನಮ್ಮ ಹೋರಾಟ ನಾಳೆ ಇದೇ ರೀತಿ ಮುಂದುವರಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಹುಡುಗನನ್ನ ಬಜರಂಗ ದಳದ ಕಾರ್ಯಕರ್ತರು, ಹಿಂದೂ ಮುಖಂಡರು ಒಂದ್ ಕಡೆ ಲಾಕ್ ಮಾಡಿರ್ತಾರಂತ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯಕ್ಕೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ? ಹೇಗೆ? ಹೌದು ಹೌದು, ಈಗ ಆಲ್ರೆಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವನು ಯಾರ ಜೊತೆ ಹುಡುಗನ ಜೊತೆ ಓಡೋಗಿದ್ದಾನೆ, ಆ ಹುಡುಗನ ನಂಬರ್ ಟ್ರೇಸ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅವನೇನಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ತಪ್ಪಿಸ್ಕೊಂಡ್ರು ಕೂಡ ನಮ್ಮ ಬಜರಂಗ ದಳದ ಕಾರ್ಯಕರ್ತರ ಕಡೆಯಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ದು ಇಲ್ಲಿ ಸ್ಪೆಷಲ್ ಫೋರ್ಸ್ ಅಂತ ಹೇಳಿ ನಾವು ಕೂಡ ಇಲ್ಲಿ ಪೊಲೀಸರ ಜೊತೆ ಸಹಕಾರ ಕೊಟ್ಕೊಂಡು ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ನೀವೇನಾದ್ರೂ ಹಿಂದೂ ಹೆಣ್ಣು ಮಕ್ಕಳ ಅಮಾಯಕರನ್ನ ಕೆಡಿಸುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಅಂತ ಜಿಹಾದಿಗಳನ್ನ ನಾವು ಮಟ್ಟ ಹಾಕ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು. ಈಗ ಹುಡುಗ ಈತ ಕೂಡ ಸಮೀರ್, ಹಳೆ ಕೇಸ್ ಕೂಡ ಕೆದಕ್ತಾ ಹೋದ್ರೆ ಅಲ್ಲೂ ಕೂಡ ಭಾಗಿಯಾಗಿರುವಂತದ್ದು ಸಮೀರ್ ಹೆಸರಿನ ವ್ಯಕ್ತಿ. ಸೊ ಇವರೆಲ್ಲರೂ ಕೂಡ ಮೊದಲೇ ಪರಿಚಯಿಸ್ತಾರೆ. ಏನಾದ್ರು ಲಿಂಕ್ ಇದೆಯಾ ಇಲ್ಲಿ? ಗ್ಯಾಂಗ್ಗಳು ಏನಾದ್ರು ಕ್ರಿಯೇಟ್ ಆಗಿ ಈ ರೀತಿ ಲವ್ ಜಿಹಾದ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಅಂತ? ಹೌದು, ಇದು ಪ್ರೂವ್ ಆಗಿದೆ. ಕೇರಳ ಹೈಕೋರ್ಟ್ ಡಿಕ್ಲೇರ್ ಮಾಡಿದೆ, ಲವ್ ಜಿಹಾದ್ ಅನ್ನೋದು ಸತ್ಯ ಘಟನೆ, ಇದು ನಡೀತಾ ಇದೆ ಅನ್ನುವಂಥದ್ದು ಕೇರಳ ಹೈಕೋರ್ಟ್ ಹೇಳಿದೆ. ಮತ್ತು ಸಾಕಷ್ಟು ಕೇಸ್ಗಳು ಕೂಡ ನೀವು ಕಣ್ಣೆದುರುಗಡೆ ನಮ್ದು ನೇಹಾ ಹಿರೇಮಠ ಅನ್ನುವಂತ ಹುಡುಗಿಯನ್ನ BUB ಕಾಲೇಜ್ ಎದುರುಗಡೆನೆ ಅವಳನ್ನ ಚುಚ್ಚಿ ಹಿಂಸೆಯಿಂದ ಕೊಂದಿದ್ದಾನೆ ಫೈಯಾಜ್ ಅನ್ನುವಂಥವ್ನು. ಅದೇ ರೀತಿ ಆದ್ಮೇಲೆ ಮನೆ ಸಮೀರ್ ಅನ್ನುವಂಥವ್ನು ಕೂಡ ಒಂದು ಹಿಂದೂ ಹುಡುಗಿಯನ್ನ ಪುಸಲಾಯಿಸಿ ಅವಳಿಗೆ ಟ್ಯಾಬ್ಲೆಟ್ ಕೊಡುವಂತದ್ದು, ಅವಳಿಗೆ ಅಭಾಷಣ ಮಾಡಿಸುವಂತದ್ದು, ಅವಳಿಗೆ ಧಮಕಿ ಕೊಡುವಂತ ಕೆಲಸ. ಇನ್ನೊಬ್ಬ ಸಮೀರ್ ಇವನು ಸಿಕ್ಕಾಕೊಂಡಿದ್ದಾನೆ. ಇವನು ದೊಡ್ಡ ಭಯಾನಕ ಇದ್ದಾರೆ, ಫೆಡ್ಲರ್ ಇವನು. ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾನೆ, ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾನೆ. ಹುಬ್ಳಿ ಧಾರವಾಡ ಕಮಿಷನರ್ ಅವರಿಗೆ ನಾನು ಶಶಿಕುಮಾರ್ ಕೇಳೋದೇನಂದ್ರೆ, ನೀವು ಜಾಗೃತಿ ಮಾಡ್ತಾ ಇದ್ದೀರಿ, ಡ್ರಗ್ಸ್ ಅನ್ನ ಸೇವನೆ ಮಾಡಬೇಡ್ರಿ, ಆಮೇಲೆ ಗಾಂಜಾ ಸೇವನೆ ಮಾಡಬೇಡ್ರಿ ಅಂತ ಜಾಗೃತಿ ಮಾಡ್ತಾ ಇದ್ದೀರಿ. ಆದ್ರೂ ಕೂಡ ಯಾಕೆ ಈ ತರ ಇಷ್ಟೆಲ್ಲ ನಡೀತಾ ಇದಾವೆ? ಯಾಕೆ ಹಿಂದೂ ಹುಡುಗಿಯರನ್ನ ಮಿಸ್ಯೂಸ್ ಮಾಡ್ಕೊಂತ ಇಡೀ ದೇಶದೊಳಗೆ ಇದು ಸಂಚಲನ ಆಗಿದೆ, ಇಡೀ ದೇಶಕ್ಕೆ ಗೊತ್ತಾಗಿದೆ ಹುಬ್ಳಿ ಧಾರವಾಡ ಏನ್ ನಡೀತಾ ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರ ನೀವೇನಾದ್ರೂ ಎನ್ಕೌಂಟರ್ ಅನ್ನುವಂಥದ್ದು
ಬರೀ ಹಿಂದೂಗಳಿಗೆ ಆದ್ರೂ ಉಪಯೋಗ ಇಲ್ಲ, ಈ ಮುಸ್ಲಿಂ ಜಿಹಾದಿಗಳಿಗೂ ಕೂಡ ಎನ್ಕೌಂಟರ್ ಮಾಡ್ಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದ್ರೂ ಮಾಡದೇ ಇದ್ರೆ ನಾವು ಕಾನೂನನ್ನ ಕೈ ತಗೋಬೇಕಾಗತ್ತೆ ಬಜರಂಗದವರು. ನಾವು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾವು. ಓಕೆ, ಶಿವಾನಂದ ಸತಿಗೇರಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದೂ ಸಂಘಟನೆ ಮುಖಂಡ ಆಗಿರುವಂತಹ ರಘು ಯಲ್ಲಕ್ಕನವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ರಘು ಅವರು, ಈಗಾಗಲೇ ಹುಬ್ಬಳ್ಳಿಯಲ್ಲಿ 2 ಪ್ರಕರಣಗಳು ದಾಖಲಾಯಿತು, ಪ್ರೂವ್ ಕೂಡ ಆಗಿದೆ. ಇನ್ ಕೇಸ್ ಈ ಪ್ರಕರಣ ಕೂಡ ಲವ್ ಜಿಹಾದ್ ಅನ್ನುವಂಥದ್ದು ಪ್ರೂವ್ ಆಯಿತು ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಆಗ್ತಿರುವಂತಹ 3ನೇ ಲವ್ ಜಿಹಾದ್ ಪ್ರಕರಣ ಅಂತಾನೆ ಹೇಳ್ಬಹುದು. ಯಾಕೆ ಈ ರೀತಿ ಆಗ್ತಿದೆ ಹುಬ್ಬಳ್ಳಿಯಲ್ಲಿ ಅಂತ? ಒಂದು ವ್ಯವಸ್ಥಿತವಾಗಿ ಒಂದು ಜಾಲ ಕೆಲಸ ಮಾಡ್ತಿದೆ ಮೇಡಮ್. ಇದರಲ್ಲಿ ಫಂಡಿಂಗ್ ಮಾಡ್ತಾ ಇದ್ದಾರೆ ಮತ್ತು ಈ ಹಿಂದೂ ಹೆಣ್ಮಕ್ಳನ್ನ ಪರಿಚಯ ಮಾಡಿಕೊಂಡು ಮುಸ್ಲಿಂ ಹುಡುಗಿಯರು ಒಂದು ಅವ್ರಿಗೆ ಪರಿಚಯ ಮಾಡಿಸಿ ಮತ್ತು ಅವ್ರ ಮಂದಿಗೆ ಪರಿಚಯ ಮಾಡಿಸ್ಕೊಟ್ಟು ಒಂದು ವ್ಯವಸ್ಥಿತ ಒಂದು ಜಾಲ ನಡೀತಾ ಇದೆ. ಇದಕ್ಕೆ ನಾವು ಇಷ್ಟ ಕೇಳ್ಕೋದು, ಮೊನ್ನೆ ನಾವು ಆಗ್ರಹ ಮಾಡಿದ್ವಿ ಮೇಡಮ್, ಇದಕ್ಕೆ NIA ತನಿಖೆ ಆಗ್ಬೇಕು. ಮುಖ್ಯವಾಗಿ NIA ತನಿಖೆ ಆಗ್ಬೇಕು. NIA ತನಿಖೆ ಆಗಿ ಇದರಲ್ಲಿ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರು ಸಪೋರ್ಟ್ ಅದಾರ, ಅವ್ರೆಲ್ಲಾನು ಹೊರಗೆ ಬರ್ಬೇಕಂದ್ರೆ NIA ತನಿಖೆ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಪೊಲೀಸರನ್ನ ಕೈ ಕಟ್ಟಿ ಹಾಕ್ತಾ ಇದ್ದಾರೆ ಅನ್ಸತಿ. ಯಾಕಂದ್ರೆ ಇವತ್ತಿನ ಇದು ನೋಡಿದ್ರ ಅವ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಾಗ ಡ್ರಗ್ಸ್ ಇದ್ರಲ್ಲಿ ಮರಿದ್ದೆಲ್ಲ ಬಿಟ್ಟಾನ ಮೇಡಮ್. ಅವ್ನು ಇನ್ನೂ ಮಟನು ಇವ್ರು ಬಂಧನ ಮಾಡಿಲ್ಲ. ಅದಕ್ಕೆ ಇದು ಒಂದು ವ್ಯವಸ್ಥಿತ ಜಾಲ ಕೆಲಸ ಮಾಡಕ್ ಕುಂತೈತಿ. ಇವರು ಅಕಸ್ಮಾತ್ ಅವ್ರನ್ನ ಬಂಧನ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೀವಿ ಮೇಡಮ್. ಇವತ್ತು ಹೋರಾಟ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಪೊಲೀಸರು ಯಾವ ರೀತಿ ಆಶ್ವಾಸನೆ ಭರವಸೆಯನ್ನ ಕೊಟ್ರು? ಈಗ ಅವರು NTB ಇದ್ರ ಮ್ಯಾಗ ಅದು ಗಾಂಜಾ ಇದ್ರ ಮ್ಯಾಗ ಒಂದು ಕೇಸ್ ಮಾಡ್ಯಾರ ಮೇಡಮ್. ಈಗ ಅವರು ಗಾಂಜಾ ಸೇವನೆ ಮಾಡ್ತಿದ್ದ ಮತ್ತು ಗಾಂಜಾ ಮಾರಾಟ ಮಾಡ್ತಿದ್ದಾರಂತೆ ಅವರು ಸುಮೋಟ ಕೇಸ್ ಮಾಡ್ಕೊಂಡಾರ. ಆದ್ರೆ ಈ ನಾವಿದು ಈ ಜಾಲ ಪತ್ತೆ ಹಚ್ಬೇಕು. ಇದು ಒಂದು ಲವ್ ಜಿಹಾದ್, ಇದು ಕೊನೆ ಆಗ್ಬೇಕಂದ್ರೆ ಇದರಿಂದ ಒಂದು ವ್ಯವಸ್ಥಿತ ಜಾಲ ಐತಿ. ವ್ಯವಸ್ಥಿತ ಜಾಲ ಫಂಡಿಂಗ್ ಮಾಡೋರು ಅದಾರ, ಇದು ಮಾಡೋರು ಅದಾರ, ಅವರೆಲ್ಲ ಸಿಗ್ಬೇಕು ಅಂದ್ರೆ ಇದು ಕಟ್ ಆಕತಿ ಮೇಡಮ್. ಇಲ್ಲ ಕಂಟಿನ್ಯೂ ಆಕತಿ. ಅಲ್ಲ, ನೀವೀಗ ಹೇಳ್ತಾ ಇದ್ರೆ ಲವ್ ಜಿಹಾದ್ ಒಂದು ಜಾಲ ಇದೆ, ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಅದಕ್ಕೆ ಏನಾದ್ರು ಪೂರಕವಾಗಿರುವಂತಹ ಸಾಕ್ಷಿಗಳೇನಾದ್ರು ನಿಮ್ ಬಳಿ ಇದೆಯಾ, ಸಿಕ್ಕಿದೆಯಾ ಏನಾದ್ರು? ಸಾಕ್ಷಿಗಳಿದ್ದಾವೆ ಮೇಡಮ್. ಮೊನ್ನೆ ಒಂದು ಹಿಂದಿನ ಲವ್ ಜಿಹಾದ್ ಆಗಿತ್ತಲ್ಲ, ಆ ಸಾಕ್ಷಿ ಒಳಗ ಒಬ್ಬ ಅಲ್ತಾಜ್ ಹೋಟೆಲ್ ಮಾಲಕ, ಕೇಶಾಪುರದ ಅಲ್ತಾಜ್ ಹೋಟೆಲ್ ಅಂತ ಇದೆ, ಅವ್ರ ಮಾಲಕ ನಿಮ್ ನಾ ಮದುವೆ ಮಾಡಿಸ್ಕೊಡ್ತೀನಿ, ನಿಮ್ಗೆ ನಾನು ಎಲ್ಲ ಇದು ಮಾಡ್ಕೊಡ್ತೀನಿ, ನಾವು ಮುಸ್ಲಿಂ ಹುಡುಗನ್ ಮದುವೆ ಆಗಂತ ಹೇಳಿದ್ದು ಆ ಹುಡುಗಿನ ಹೇಳಿದ್ದಾರೆ ಮೇಡಮ್. ಅಂದ್ರೆ ಅದಕ್ಕೆ ಆಕ್ಷನ್ ಆಗಿಲ್ಲ, ಪೊಲೀಸರು ಯಾಕೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಇನ್ನೂ ಅವನ ಮ್ಯಾಗ ಆಕ್ಷನ್ ಆಗಿಲ್ಲ ಮೇಡಮ್. ಮತ್ತೆ ಒಳ್ಳಿ ಏನು ಸಮೀರ್ ಮುಲ್ಲಾನ್ ಕೇಸ್ನಾಗ ಅವ್ರ ತಂಗಿ ಅಕ್ಕ, ಅವ ಸಮೀರ್ ಮುಲ್ಲಾನ್ ಅಕ್ಕ, ಆಕಿನ ಮೇನ್ ಕಿನ್ ಪಿಂಗ್ಸ್ ಮೇಡಮ್, ಅವ್ರನ್ನ ಆಕಿದು ಬಂಧನ ಆಗಿಲ್ಲ ಇನ್ನು ಮಟನು. ಅಂದ್ರೆ ಆಕೆ ವಿರುದ್ಧ ಏನಾದ್ರು ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿತ್ತಾ? ಈ ರೀತಿ ಕಂಪ್ಲೇಂಟ್ ಆಗೈತೆ ಮೇಡಮ್. ಕಂಪ್ಲೇಂಟ್ ಆಗಿದೆ ಮೇಡಮ್. ಅವ್ರ ಮ್ಯಾಗ ಕಂಪ್ಲೇಂಟ್ ಆಗಿದೆ. ಮನಿಗೆ ಹೋಗಿ ಅವ್ರೇನು ಇದ್ರ ಮ್ಯಾಗ ಇದು ಮಾಡ್ಯಾರಲ್ಲ, ಹುಡುಗಿ ಮನಿ ಮ್ಯಾಗ ಅವ್ರು ಕಂಪ್ಲೇಂಟ್ ಮಾಡಿದಾರೆ ಮೇಡಮ್. ಅವತ್ತೊಂದು ಕಂಪ್ಲೇಂಟ್ ಆಗಿದೆ. ಸದ್ಯಕ್ಕೆ ಈ ಹುಡುಗಂದು ವಿಚಾರ ಹೆಂಗ್ ಬೆಳಕಿಗೆ ಬಂತು? ಯಾವ ರೀತಿ ಟ್ರ್ಯಾಕ್ ಮಾಡಿದ್ರಿ ಈ ವಿಚಾರ? ಅಂದ್ರೆ ಲವ್ ಜಿಹಾದ್ ಮಾಡ್ತಾ ಇದ್ದಾನೆ, ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ನೋದು ನಿಮ್ಗೆ ಹೇಗ್ ಗೊತ್ತಾಯ್ತು? ಇವತ್ತ ಒಂದು ಪಾರ್ಕ್ನಾಗ ಕುಂತಿದ್ದಾರೆ ಮೇಡಮ್. ಅವರು ಋತುಂಬೆಟ್ ಅಂತ ಪಾರ್ಕ್ನಾಗ ಕುಂತಾರ. ಪಾರ್ಕ್ನಾಗ ಕುಂತಾಗ ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಅಂದ್ರೆ ನಮ್ಮ ಕಾರ್ಯಕರ್ತರು ಅಲ್ಲಿ ಹೋಗಿದ್ದಾರೆ ಮೇಡಮ್. ನೋಡಿದಾಗ ಅವರು ಇವ್ರ ಸಂಶಯ ಬಂದೈತಿ, ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಕುಂತಾರಂತೆ ಸಂಶಯ ಬಂದೈತಿ. ಇವ್ರು ಹಿಡಿದು ನೋಡಿದಾಗ ಅವ್ನ ಮೊಬೈಲ್ ನೊಳಗೆ ಅಶ್ಲೀಲ ಫೋಟೋಗಳು ಮೇಡಮ್. ಅವ್ರು ಏನು ನೋಡಾಕಿದಾಗಲ್ಲ ಅಂತ ಫೋಟೋಗಳು. ಮತ್ತೇನು ಗಾಂಜಾ ಸೇವನೆ ಮಾಡುವಂಥದ್ದು, ಗಾಂಜಾ ಇದು ಮಾಡುವಂಥದ್ದು ಎಲ್ಲ ಮೊಬೈಲ್ ಎಲ್ಲ ಇದೆ ಮೇಡಮ್. ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದನ್ನ ಹಿಡಿದ್ರೇನು ಅಷ್ಟೇ ಓಡಿ ಹೋಗ್ಬಿಟ್ಟಾನ ಮೇಡಮ್. ಅಂದ್ರೆ ಆ ಪಾರ್ಕ್ ನಲ್ಲಿ ಆತನ ಜೊತೆ ಇದ್ದಿದ್ದು ಹಿಂದಿ ಹುಡುಗಿ ಹಾಗಾದ್ರೆ? ಹಿಂದೂ ಹುಡುಗಿ ಪಕ್ಕ ಹಿಂದೂ ಹುಡುಗಿ ಮೇಡಮ್. ಆಕೆ ಏನ್ ಹೇಳ್ತಿದ್ಲು? ಆಕಿ ಇನ್ನೂ ಸಿಕ್ಕಿಲ್ಲ ಮೇಡಮ್. ಆಕಿನೂ ಹೋಗಿಬಿಟ್ಟಾರೆ ಮೇಡಮ್. ನಾಳೆ ವಿಚಾರಣೆ ಮಾಡಿ ನಾವೆಲ್ಲ ಸಮಾಜ ಮುಖಂಡರು ಎಲ್ಲ ಸೇರಿಸಿ ಅವ್ರಿಗೆ ವಿಚಾರ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ರಘು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಡ್ರಗ್ಸ್ ಗಾಂಜಾ ಇರ್ತಕ್ಕಂಥ ಒಂದು ಆ ಫೋಟೋಗಳು ಅವನ ಮೊಬೈಲ್ನಲ್ಲಿದೆ. ಈ ರೀತಿ ಗಾಂಜಾವನ್ನು ಅವನು ರಾಜಾರೋಷವಾಗಿ ಮಾರ್ತಾ ಇದ್ದಾನೆ. ಆಲ್ರೆಡಿ ಸಮೀರ್ ಗಾಂಜಾ ಡ್ರಗ್ಸ್ ಕೇಸ್ನಲ್ಲಿ ಅವನು ಆಲ್ರೆಡಿ ಅವನ ಮೇಲೆ ಕೇಸ್ ಆಗಿದೆ. ಹುಬ್ಳಿ ಧಾರವಾಡ ಕಮಿಷನರ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಡ್ರಗ್ಸ್ ಮುಕ್ತ ಹಾಗೂ ಗಾಂಜಾ ಮುಕ್ತ ಅಂತೇಳಿ ನೀವು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಬೂದಿಯಾಳ್ ಅನ್ನೋ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಗಾಂಜಾ ಸೇವನೆಯನ್ನು ಮಾಡೋದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಏನು ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸ್ವಲ್ಪ ಹರಿದಾಡ್ತಿದೆ ಅಂತ ಏನು ಮಾಹಿತಿ ಇದೆ, ಅದು ಗೊತ್ತಾದ ತಕ್ಷಣ ತಾವುಗಳು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಪೊಲೀಸ್ ಠಾಣೆ, ಅಶೋಕ್ ನಗರ ಪೊಲೀಸ್ ಠಾಣೆಗೆ ಬಂದು ನಮ್ಮ ಇನ್ಸ್ಪೆಕ್ಟರ್ಗೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು
ಸರ್ಕಾರದ ಪರವಾಗಿ ಅವನ ಮೇಲೆ ಒಂದು NDPS ಕಾಯ್ದೆ ಅಡಿಯಲ್ಲಿ ಗಾಂಜಾ ಸೇವನೆ ಮಾಡಿದ ಬಗ್ಗೆ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬಗ್ಗೆ ನಾವು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಹೇಳೋದಂದ್ರೆ ಪ್ರಕರಣ ದಾಖಲಾದ ನಂತರ ಶಿವಾನಂದವ್ರಿಗೆ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಕೂಡಲೇ ಯಾರು ಆ ಅಪರಾಧವನ್ನು ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರರು ಯಾರಿದ್ದಾರೆ ಮತ್ತು ಅವನ ಮನಿ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಅವನ ಮೊಬೈಲ್ ಲೊಕೇಶನ್ ತಗೋಬೇಕಂದ್ರೆ ಮೊಬೈಲ್ ಅನ್ನ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಸ್ತಗಿರಿ ಮಾಡುವಲ್ಲಿ ಮತ್ತು ಅವನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಕೂಡಲೇ ನಾವು ಯಾವುದೇ ವಿಳಂಬ ಮಾಡಲಾರ್ದೇನೆ ಯಾರು ಅಪರಾಧವನ್ನ ಮಾಡಿದ್ದಾರೆ, ಯಾರು ಈ ರೀತಿಯಾದಂತಹ ಗಾಂಜಾ ಸೇವನೆ ಮತ್ತು ಹೆಣ್ಣು ಮಕ್ಕಳ ಒಂದು ಅವರ ಅಶ್ಲೀಲ ಫೋಟೋಗಳನ್ನ ತೆಗೆಯೋದು, ಅವ್ರ ಜೊತೆ ಇರತಕ್ಕಂಥ ಫೋಟೋಗಳು ಏನದಾವ ಅಂತವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಯಾವುದೇ ಭೇದ ಭಾವ ಇಲ್ಲದೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ನಾವು ತೆಗೆದುಕೊಳ್ತೇವೆ. ಈಗ ತಾನೇ ನೀವು ಒಂದು 7-8 ಗಂಟೆ ಸುಮಾರು ಪೊಲೀಸ್ ಸ್ಟೇಷನ್ಗೆ ಬಂದಿರೋದ್ರಿಂದ ನಮಗೂ ಸಹಿತ ಪ್ರಕರಣ ದಾಖಲಾಗಿ ದಸ್ತಗಿರಿ ಮಾಡಲಿಕ್ಕೆ ಒಂದು ಸಮಯದ ಒಂದು